ಕಲಬುರಗಿ ಜಿಲ್ಲೆ ನಮ್ಮ ಕಲ್ಯಾಣ ಕರ್ನಾಟಕದ ಇದು ಹೆಡ್ ಕ್ವಾರ್ಟರ್ ಇದ್ದಂಗ. ಇಂದ 2010-12ನಲ್ಲಿ ಲ್ಯಾಂಡ್ ಎಕ್ವಿಷನ್ ಮಹಾನಗರ ಪಾಲಿಕೆದವ್ರ ಮೇಲೆ ಸಿಟಿಜನ್ ಅವರು ತಮ್ದು ಲ್ಯಾಂಡ್ ಎಕ್ವಿಷನ್ ದುಡ್ಡು ಬರ್ಬೇಕಂತ ಅವರು ಕೋರ್ಟಿಗೆ ಹೋಗಿದ್ರು. ಒಂದು ವಾರದಿಂದ ಕಲಬುರಗಿ ಮಹಾನಗರ ಪಾಲಿಕೆನಲ್ಲಿ ಎಲ್ಲ ಸಿಸ್ಟಮ್ಸ್ ಮತ್ತೆ ಎಲ್ಲ ಕಂಪ್ಯೂಟರ್ಸ್ ಎಲ್ಲ ಸೀಸ್ ಮಾಡಿದ್ರು ಕೋರ್ಟ್ದವರು. ಇಲ್ಲಿ ಕೋರ್ಟ್ದವ್ರದ್ದು ಏನ್ ತಪ್ಪಿಲ್ಲ, ಇವತ್ತು ಸರ್ಕಾರ ತಪ್ಪಿದೆ. ಇವತ್ತು ಸುಮಾರು ಒಂದು 300 ಕೋಟಿ ಸನಿಪೇನ ದುಡ್ಡು ಕಟ್ಬೇಕಂತ ಕೋರ್ಟಿಗೆ ಲ್ಯಾಂಡ್ ಎಕ್ವಿಷನ್ ಆದವ್ರಿಗೆ ಕೊಡ್ಬೇಕಂತ ಇದು ಕೋರ್ಟ್ದು ಆದೇಶ ಇದೆ. ಇವತ್ತು ಕಲಬುರಗಿ ಜಿಲ್ಲಾ ಅಧಿಕಾರಿಗಳು ಅಂದ್ರೆ ಇವತ್ತು ಕಲಬುರಗಿ ಬಾಸ್ ಇದ್ದಂಗ ಅವರು, DC ಮೇಡಮ್ ಅವರು. ಈಗ ತಾನೇ ಸೋಷಿಯಲ್ ಮೀಡಿಯಾ ಮತ್ತೆ ಎಲ್ಲ ಚಾನೆಲ್ ನಲ್ಲಿ ಕಲಬುರಗಿ DC ಅವ್ರದ್ದು ಕಾರ್ ಸೀಸ್ ಮಾಡಿಕೊಂಡು ಕೋರ್ಟ್ದವ್ರು ತಗೊಂಡು ಹೋಗಿದ್ದಾರೆ. ಇವತ್ತ ಇದು ಕಲಬುರಗಿ ಜನರಿಗೆ ಮತ್ತೆ ಕಲಬುರಗಿ ರಾಜಕೀಯ ಮಾಡೋರಿಗೆ, ಕಲಬುರಗಿ ಹೋರಾಟ ಮಾಡೋರಿಗೆ, ಕಲಬುರಗಿದಾಗ ಎಲ್ಲ ಯಾರ್ಯಾರು ತಮ್ಗೆ ಲೀಡರ್ ತಿಳಿತಾರಲ್ಲ ಅವ್ರಿಗೆ ಇವತ್ತೊಂದು ದೊಡ್ಡ ಮಾರಿ ಮೇಲೆ ಇದು ಮುಖಭಂಗ ಆದಂಗ ನಮ್ಗೆ. ಯಾಕಂದ್ರೆ ಇವತ್ತು ಕಲಬುರಗಿ ಜಿಲ್ಲಾ ಅಧಿಕಾರಿಗಳು ಅಂದ್ರೆ ಇವತ್ತು ಕಲಬುರಗಿ ಬಾಸ್ ಇದ್ದಂಗ ಅವರು. ಇವಾಗ ಕಲಬುರಗಿ ಜಿಲ್ಲೆನಲ್ಲಿ ಯಾವ್ದ್ರೆ ನಮ್ದು DC ಆಫೀಸ್ ಬರ್ಬೇಕಂದ್ರೆ ಇವತ್ತು DC ಮೇಡಮ್ ಅವ್ರದೇ ವೆಹಿಕಲ್ ಸೀಸ್ ಮಾಡಿ ಜನ ಇವತ್ತು ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹಿಂದೆ ಕಾರ್ಪೊರೇಷನ್ ಕಮಿಷನರ್ ಅವರು ಆಫೀಸ್ನು ಕಂಪ್ಯೂಟರ್ ಚೇರ್ ಸೀಸ್ ಆದಾಗ ಯಾವ ನಾಯಕರು, ಯಾವ MLA, ಯಾವ ಮಂತ್ರಿಗಳು ಮಾತಾಡಿಲ್ಲ. ಇವತ್ತ ಮಹಾನಗರ ಪಾಲಿಕೆ ಕಮಿಷನರ್ ಅವ್ರ ಮೇಲೂ ಇವತ್ತ ವಾರೆಂಟ್ ಜಾರಿಯಾಗಿದೆ. ಈಗ ತಾನೇ ನಾನು ತಿಳ್ಕೊಂಡೆ. ಇವತ್ತು DC ಮೇಡಮ್ ಅವ್ರದ್ದು ಕಾರ್ ಸೀಸ್ ಮಾಡಿದ್ದಾರೆ, ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೆ ವಾರೆಂಟ್ ಜಾರಿಯಾಗಿದೆ. ಇವತ್ತೊಂದು IS ಆಫೀಸರ್ ಬೇರೆ ಬೇರೆ ಡಿಸ್ಟಿಕ್ ನಿಂದ ಬರ್ತಾರೆ. ಇವತ್ತೊಂದು IS ಆಫೀಸರ್ ಅಂದ್ರೆ ಇವತ್ತು ನಮ್ಗೆ ಅವ್ರ ಬಗ್ಗೆ ಬಹಳ ಗೌರವ ಇದೆ. ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬರು IS ಆಫೀಸರ್ ಇದ್ದಾರೆ, ಇವತ್ತು DC ಮೇಡಮ್ ಅವ್ರನ್ನು IS ಆಫೀಸರ್ ಇದ್ದಾರೆ. ಈ ಸರ್ಕಾರದಾಗ IS ಆಫೀಸರ್ ಕೆಲಸ ಮಾಡ್ಬೇಕಂದ್ರೆ ಕಲಬುರಗಿ ಜಿಲ್ಲೆದಾಗ ಇಂಥ ಪರಿಸ್ಥಿತಿಗಳು ಬಂದಿದೆ. ಇದ್ರ ಬಗ್ಗೆ ಇಲ್ಲಿಂದ ಇದ್ದಂತ ಸರ್ಕಾರ ಇದ್ರ ಜವಾಬ್ದಾರಿ. ಇಲ್ಲಿ ಇದ್ದಂತ MLAಗಳು, ಮಂತ್ರಿಗಳು ದಯಮಾಡಿ ಕಲಬುರಗಿ ಜಿಲ್ಲೆದವ್ರ ಮೇಲೆ ಏನ್ರೆ ಸ್ವಲ್ಪ ಕಾಜಿ, ಏನ್ರೆ ಒಂದು IS ಆಫೀಸರ್ಸ್ ಬಗ್ಗೆ ಸ್ವಲ್ಪ ಗೌರವ ಇದ್ರೆ ಇದ್ರ ಬಗ್ಗೆ ಟೀಕೆ ಮಾಡ್ರಿ, ಇದ್ರ ಬಗ್ಗೆ ಮಾತಾಡಿ. ಇವತ್ತೇನ್ರಿ, ಇವತ್ತು DC ಅವರು ಕಾರ್ ಒಯ್ದಿದ್ದಾರೆ, ನಾಳೆ ಮಂತ್ರಿ ಅವ್ರ ಕಾರ್ ಒಯ್ತಾರೆ, ನಾಳೆ MLA ಅವ್ರ ಕಾರ್ ಒಯ್ತಾರೆ. ಬಹಳಷ್ಟು ಡಿಪಾರ್ಟ್ಮೆಂಟ್ ಇದೆ ನಮ್ ಕಲಬುರಗಿ ಹೆಡ್ ಕ್ವಾರ್ಟರ್ ನಲ್ಲಿ. ಇವತ್ತ ಕೋರ್ಟ್ದವರು ಅವರು ತೀರ್ಪೇನು ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಿನಲ್ಲಿ. ಇವತ್ತ ಸರ್ಕಾರ ಕೋರ್ಟಿಗೆ ಲ್ಯಾಂಡ್ ಎಕ್ವಿಷನ್ ದವರಿಗೆ ದುಡ್ಡು ಏನ್ ಕಟ್ಟಬೇಕಾಗಿತ್ತು, ಇಲ್ಲಿ ಕುಂಭಕರ್ಣ ನಿದ್ದೆ ಮಾಡ್ತಾ ಇದೆ. ಎಚ್ಚರಿಕೆ ಆಗ್ಬೇಕು, ಜನರ ದುಡ್ಡಿದೆ ಇದು. ಇವತ್ತು ಕೋರ್ಟ್ ಜನರಿಗೆ ನ್ಯಾಯ ಕೊಡ್ತಾ ಇದೆ, ಇಲ್ಲಿನ ಸರ್ಕಾರ ನ್ಯಾಯ ಕೊಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿದ್ದಂತ ಘಟಾನುಘಟಿ ಲೀಡರ್ಗಳು ಕೇಳ್ತಾರಲ್ಲ, ಆ ಪಾರ್ಟಿಯಲ್ಲಿದೆ, ಈ ಪಾರ್ಟಿಯಲ್ಲಿದೆ. ನಾನು ಇವತ್ತು ಕೇಳಕ್ ಇಷ್ಟಪಡ್ತೀನಿ, ಕಾಂಗ್ರೆಸ್ ಪಾರ್ಟಿ ಎಲ್ಲಿದೆ? ನಿದ್ದೆ ಮಾಡ್ತಾ ಇದೆನಾ? ನೀವು ಅಧಿಕಾರಿಗಳು ಕಾರ್ಗಳು ಜಪ್ತ ಆಗ್ತಾ ಇದೆ, ಅವ್ರಿಗೆ ಅರೆಸ್ಟ್ ವಾರೆಂಟ್ ಆಗ್ತಾ ಇದೆ. ಇವತ್ತಿದ್ರ ಬಗ್ಗೆ ಯಾರು ಟೀಕೆ ಮಾಡಲ್ಲ ಇಲ್ಲಿದ್ದ MLAಗಳು, ಮಿನಿಸ್ಟರ್ಸ್. ಬೇರೆ ಯಾವುದೇ ಇಶ್ಯೂ ಇದ್ರೆ, BJPದವ್ರ ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ಟೀಕೆ ಮಾಡ್ತೀರಿ. ಇವತ್ತು JDS ದವ್ರ ಇಶ್ಯೂ ಇದ್ರೆ ಇಮಿಡಿಯೇಟ್ ಆಗಿ ಟೀಕೆ ಮಾಡ್ತೀರಿ. ಇವತ್ತು ಬೇರೆ ಬೇರೆ ಸ್ಟೇಟ್ ಲಿಂತ ದೊಡ್ಡ ದೊಡ್ಡ ನಾಯಕರು ಬಂದ್ರೆ ಟೀಕೆ ಮಾಡ್ತೀರಿ.